ನಾನೆಲ್ಲ ಫಾರಿನ್ ನೋಡು ಅನ್ಕೊಂಡಿದ್ದೆ. 7 ಗಂಟೆಗೆ 8:20 ಆಗ್ತಾ ಬಂತು. ಇವನು ಈಗ ಮಾರ್ತಾ ಇದ್ದಾನೆ. ಇವನಿದೆ ಅಂತ ಗೊತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ಇವಾಗಷ್ಟೇ ಬಸ್ಸಲ್ಲಿ ಕೂತೆ. ಚಾಕೊಂಡು ವಿಡಿಯೋ ಮಾಡ್ತಿದ್ವಿ ನೋಡಿ. ಊರಿಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಮ್ದೊಂದು ಡ್ರಾಮಾ ಶೋ ಇತ್ತು, ಎಮರ್ಜೆನ್ಸಿ ಡ್ರಾಮಾ ಶೋ. ನಮ್ಮ ಟೀಮ್ ಅವ್ರು ಕರೆದ್ರು ಅಂತ ಇವಾಗ ಜಸ್ಟ್ ಫಾರ್ 1 ಡೇ ಅಷ್ಟೇ. 1 ಡೇಗೋಸ್ಕರ ಹೋಗ್ತಿದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾಳೆ, ಬರ್ಡೇ ಗರ್ಲ್. ಸೊ ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮ ಮಂಗಳೂರಿಗೆ. ಸೊ ಅದೇ ಏನು ಕೊಡ್ತೀಯಾ ಅಂತ ಕೇಳ್ತಿದ್ದೆಲ್ಲ. ನಮ್ಮ ಊರಲ್ಲಿ ಬಿಸಿಲು ಸಖತ್ತಾಗಿರುತ್ತೆ. ಸೊ ಬಿಸಿಲು ನೋಡ್ಕೊಂಡು ಬಾ ಅಷ್ಟೇ. ಈ ಟೈಮಲ್ಲಂತೂ ಹೆವಿ ಸೆಕೆ ಇರುತ್ತೆ. ಮಂಗಳೂರು ತುಂಬ ಹಾಟ್ ಆಗಿರುತ್ತೆ. ಸೊ ಅದನ್ನೇ ನೋಡ್ಬೋದು ನೀನು ಇವಾಗ ಬಂದು. ಸೊ ಅದೇ ಗೈಸ್, ಇವಾಗ ಊರಿಗೆ ಹೋಗ್ಬಿಟ್ಟು ನಾನು ನಿಮ್ಗೆ ಅಲ್ಲಿ ಸಿಗ್ತೀನಿ. ಬಿಕಾಸ್ ಇವಾಗ ಎಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ, ಮೈಕು ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲೋ ಗೊತ್ತಿಲ್ಲ, ಲೈಟ್ಸು ಇಲ್ಲ, ಏನೂ ಇಲ್ಲ. ಸೊ ಊರಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಮತ್ತೆ ಸಿಗುವ. ರೋಡ್ ತುಂಬ ಚೆನ್ನಾಗಿದೆ ಬ್ರೋ. ಇಲ್ಲ ಅದೆಂಗೆ ಬಿಸಿಲು ಬರುತ್ತೆ. ಏನು ಬಿಸಿಲ ಅಲ್ಲೇ ಮಾಮ ಚಂದ್ರ ಮಾಮ ಸ್ವಲ್ಪ ಬಿಸಿಲಂಚು ಬರ್ತೀನಿ. ಇದು ಸ್ವಲ್ಪ ರೋಡ್ ಉಂಡಿಗೆ ಗಿಡ ಮರ ಇವಾಗಲ್ಲ, ಒಂದು 12 ಗಂಟೆ ಆಗಲಿ, ಆಮೇಲೆ ಇದೆ ಮರ ಗಿಡ ಇದೆ, ಗಾಳಿ ಹೆವಿ ಇದೆ ಬಿಸಿಲು. ಏನಿದೆ ಏನಿದೆ ಅಂತ ಬ್ರೋ? ಅಲ್ಲ, ಮಮತಾಜ್. ತಾಜ್ ಮಹಲ್ ಒಳಗಡೆ ಮಮತಾಜ್ ಮತ್ತು ಅಮ್ಮ ಅಜ್ಜಿದ್ದಾರೆ. ಅಮ್ಮಜಾನ್ ಅಪ್ಪಜಾನ್ ಇದ್ದಾರೆ. ನಮ್ಮಮ್ಮ ಊರಿಗೆ ತಾಜ್ ಮಹಲ್ ಹೋಗಿ ಬಂದಿದ್ದಾರೆ. ಬನ್ನಿ, ಇಲ್ಲಿ ಏನಿದ್ದಾರೆ ತಾಜ್ ಮಹಲ್ ಅಲ್ಲಿ ಯಾರ್ದಿದೆ? ಅದು ಯಾರ್ದು? ಹೆಂಚಿನ ಏನ? ಮಮತಾಜ್. ಅಮೃತಾಂಜನ ಅಲ್ವಾ? ಅಮೃತಾಂಜನ ಅಲ್ವಾ? ಮಮತಾಂಜನ. ಹೌದು, ಯಾರ್ದಿರೋದು? ಶಾಜಾನ್ ಮತ್ತು ಮುಮ್ತಾಜ್. ಮಮತಾಜ್ ಮತ್ತೆ ಶಾಜಾನ್ ಅವರಿಬ್ರು. ಅಲ್ಲ, ಗಂಡ ಯಾರು ಹೆಂಡತಿ ಯಾರು? ಗಂಡ ಹೆಸರು ಎಂತ? ಹೆಂಡತಿ ಮಮತಾಜ್. ಮಮತಾಜ್ ಮತ್ತೆ ಶಾಜಾನ್. ಅಮ್ಮಜಾನ್ ಮತ್ತೆ ಅಪ್ಪಜಾನ್ ಇರೋದು. ಚೆನ್ನಾಗಿದ್ಯಾ? ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕಡೆ ಹೋಗಿದ್ರೆ ಆಗೋದೇ. ನಾವು ಬಂದ ದಿನ ಮಳೆ ಬರ್ತಿದೆ ನೋಡಿ. ಸ್ಮೆಲ್ ನೋಡು. ಮಣ್ಣು ಸ್ಮೆಲ್ಲು. ಬಿಸಿಲು ನೋಡಿದ್ಲು, ಮಳೆನೂ ನೋಡಿದ್ಲು ಮಂಗಳೂರಲ್ಲಿ. ಅರ್ಧ ಮಳೆ ಬಂತದ್ದು, ಬೇಜಾರು ಬೇಯಿಸ್ತೀನಿ. ಯಾಕೆ ಬೇಜಾರು?
ಅನ್ಪೇಡ್ ಆ್ಯಕ್ಟರ್ ಗೈಸ್, ನಮ್ದು ಅನ್ಪೇಡ್ ಆ್ಯಕ್ಟರ್. ನಿಜನ ನಾನೇನ ನಿನ್ನ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ, ಬೆನ್ನ ಹಿಂದೆ ಯಾರೋ ನಿಂತು ನಿನ್ನಡೆ ದುಡಿದ ಹಾಗೆ. ಅರೆ 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 ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖ ಈಗ. ನನ್ನ ಖುಷಿ ಒಂದು ಧುಮ್ಮಿಕ್ಕುವ ಜೋಗ. ಆಹಾ ಅರೆ 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 ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖ ಈಗ. ಗೈಸ್ ನಾವಿವಾಗ ನಮ್ಮ ಡ್ರಾಮಾ ಇದಕ್ಕೆ ಹೊರಟ್ವಿ. ಶೆಕೆನೇ ಇಲ್ಲ ಅಂದರೆ ಶೆಕೆ ಏನೋ ಅನ್ಕೊಂಡೆ, ಇಷ್ಟು ತಂಪಾಗಿದ್ರು ಕೂಡ ಇಷ್ಟು ಶೆಕೆ ಆಗ್ತಿದೆ ಗೊತ್ತಾ ನೋಡಿ, ಇಲ್ಲೆಲ್ಲ ನೀರು. ನಾನು ಹೊರಟಿದ್ದೀನಿ ಒಂದು ಮಿನಿಮಮ್ ಒಂದು 1 ಡೇ 3 ಡೇಸ್ ಸ್ನಾನ ಮಾಡಿದೆ ಗೈಸ್. 3 ಡೇಸ್ ಅಂತೆ, 1 ಡೇಯಲ್ಲಿ 3 ಟೈಮ್ಸ್ ಸ್ನಾನ ಮಾಡಿದೆ, ಅಷ್ಟು ಹೆವಿ ಶೆಕೆ. ಇವಾಗ ಗಂಟೆ 5:39. ಸೊ ಅಲ್ಲಿ ಶೋ ಸ್ಟೇಜಲ್ಲಿ 7:30, ಅಂದರೆ ಸ್ಟೇಜಲ್ಲೆಲ್ಲ ಶೋ ಪ್ಲೇಸಲ್ಲಿ ನಾವು 7:30 ಸ್ಟೇಜಲ್ಲಿ ಶೋ ಅಲ್ಲಿ 7:30 ಇರಬೇಕು. ಸೊ ಅಷ್ಟೇ, ಅದೊಂದು ಲೈನ್ ಬೆಳಗ್ಗೆಯಿಂದ ಬರ್ತಿಲ್ಲ, ಇವಾಗೂ ಬರ್ತಿಲ್ಲ. ಬೋ ಹಾಕ್ಕೊಂಡು ನಾರ್ಮಲ್ ಜೀನ್ಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಅಲ್ಲಿ ಹೋಗಿ ರೆಡಿ ಆಗ್ತದೆ ಮತ್ತೆ. ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಗೈಸ್, ಬಾವಿಲಿ ನೀರು ಎಳಿಯೋಕ್ಕೆ. ಡೈಲಿ ಈವ್ನಿಂಗ್ ಬಂದು ಎಳಿತಿದ್ದೆ, ಇವತ್ತು ಇವಳಿಗೆ ಎಳಿತಿದ್ದಾಳೆ, ನೋಡೋಣ. ಹಾಂ ಹೇಳಿ, ಇಲ್ಲಿ ಬಾ, ನಾ ಎಳಿತೀನಿ. ಪತ್ತಲ್ಲ ಮ್ಯಾನ್ ಒಯ್ಪೆ ಪತ್ತ ಒಯ್ಪಡ್ತೀರಿ. ಹಬ್ಬ ಬರುತ್ತಾ? ಅಲ್ಲಲ್ಲ ನಾನು ಹಂಗೆ ಎಳಿತಿದ್ದೆ ಕಷ್ಟಪಟ್ಕೊಂಡು. ಬರುತ್ತೆ ಬರುತ್ತೆ, ಪರವಾಗಿಲ್ಲ. ಹಳ್ಳಿ ಹುಡುಗಿನೇ ಇದ್ದಾಳೆ, ನಾನೆಲ್ಲೋ ಫಾರಿನೋಳು ಅಂದ್ಕೊಂಡಿದ್ದೆ. ಬರುತ್ತೆ. ಕಾಲೇಜ್ ಟೈಮಲ್ಲಿ ಸಂಜೆ ಆದರೆ ಇದು ಕೆಲಸ ಬಂದ್ಬಿಟ್ಟು ಮೆಲ್ಲ ಮೊಬೈಲ್ ಬಿಟ್ಟರೆ ಮಾತ್ರ ಹೊಸದು ಕೊಡ್ಸಲ್ಲ. ಮಲ್ಲನೆ ಮಲ್ಲ ಹೋಯ್ತು ನಿಂತಿದ್ದೇನೆ, ಬೊಕ್ಕ 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 ಮಲ್ಲನೆ ಹೋಯ್ತು ನಿಂತೀನಿ. ಏನು ಮಾತಾಡ್ತಾಳೋ ಅವಳಿಗೆ ಅರ್ಥ ಆಗ್ಬೇಕು. ಬೊಕ್ಕ ಬೊಕ್ಕ ಅಂತೆ ಇದು 3 ಸಲ ಎಳೆಯಬಹುದು, ದೊಡ್ಡದಲ್ಲಿ ಒಂದು ಇದ್ರಲ್ಲಿ ಒಂದು 2 ಸಲ ಎಲ್ಲಿದ್ದೆ ನಾನು. ಬೊಕ್ಕ ಬೊಕ್ಕ ಅಂತೆ. ಕಾಲೇಜ್ ಯೂನಿಫಾರ್ಮಲ್ಲಿ ಇರ್ತಿದ್ವಿ, ಇವಾಗ ಜೀನ್ಸ್ ಹಾಕೊಂಡು ಎಲ್ಲಿತ್ತಿದ್ದೀನಿ. ಎಂಥ ಡಿಫ್ರೆನ್ಸ್ ನೋಡಿ. ಇವತ್ತು ತಗೊಬಂದಿದ್ದೆ ಕುಡಿಯೋಕ್ಕೆ. ಅದೇ ಬಾವಿ ನೀರು ಅಂತ. ಅವಾಗ ಅದು ಬಿಸಿ ಶೆಕೆಗೆ ಬಿಸಿಯಾಗಿರುತ್ತೆ. ಇವಾಗ ನೋಡಿ ತಣ್ಣಗೈತೆ. ಇಷ್ಟೇ ಇದೆ, ಖಾಲಿ ಆದರೆ ಈ ಖಾಲಿ ಆಗಲ್ಲ, ಅಷ್ಟೇ ಇದೆ, ಖಾಲಿ ಆಗಲ್ಲ. ಹುಷಾರಮ್ಮ, ಯಾರೋ ಹೇಳ್ತಾರೆ ಜೋಪಾನಾಗಿ ನೋಡ್ಕೊಳ್ಳಿ ಅಂತ. ಎಷ್ಟು ಹಾಳ ಇದೆ ಅಂತ ಬಿದ್ದು ನೋಡ್ಕೊಂಬ. ನಾನು ಸ್ವಲ್ಪ ಹೈಟ್ ಕಮ್ಮಿ ಇದೀನಿ, ನೀನು ಹೋಗು. ಬೇಡ, ಪರವಾಗಿಲ್ಲ 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 ಬಿಡು. ಓಕೆ ಓಕೆ, ಹೋದ್ ಬರ್ಪೆ ಕಾತೊಂದಿಪ್ಪುಲೆ ಬಿಡು. ಆವು 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 ದೆಪ್ಪೆ ದೆಪ್ಪೆ ಹುಷಾರ್ಸೆ, ಹುಷಾರು ಹುಷಾರ ಒಣಸ್ ಮಲ್ಪಲೆ ಒಣಸು ಮಲ್ಪಲೆ ಜಪ್ಪಲೆ ಜಪ್ಪಲೆ
ಜಪ್ಪಲೆ ಜಪ್ಪುಲೆ ಆಯ್ತು ಜಪ್ಪುಲೆ ಜಪ್ಪಲೆ ಜಪ್ಪಲೆ ಜಪ್ಪುಲೆ ಜಪ್ಪಲೆ ಜಪ್ಪುಲೆ ಜಪ್ಪಲೆ ಜಪ್ಪಲ್ಲ ಜಪ್ಪು ಜಪ್ಪುಲೆ 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 ಅಂದ್ರೆ ಇಳಿಯಿರಿ, ಜಪ್ಪುಲೆ ಅಂದ್ರೆ ಮಲಗಿರಿ. ಜಪ್ಪಲೆ ಹಾಂ ಗಿಡ ಹಾಕೋಗು. ಜಪ್ಪಲೆ ಗೈಸ್ ನಾವು ಈಗ ಆಟೋ ವೆಯ್ಟ್ ಮಾಡ್ತಿದ್ವಿ, ಕರ್ಕಳವರೆಗೂ ಹೋಗಬೇಕು. ಆ್ಯಕ್ಚುಲಿ ಹೆಲ್ತ್ ಇಶ್ಯೂ ಇವಾಗಲೂ ಹಂಗೆ ಇದೆ. ಸೊ ನಾನು ಟ್ಯಾಬ್ಲೆಟ್ ತೊಗೊಂಡು ಹೋಗೋಣ ಅಂತ. ನನಗೆ 3 ಡೇಸಿಂದ ಸೇಮ್ ಇಶ್ಯೂ ಆಗ್ತಿದೆ. ಒಂಥರ ಏನೋ ಊಟ ಮಾಡೋಕ್ಕಾಗ್ತಿಲ್ಲ, ಏನು ಊಟ ಮಾಡಿದ್ರು ವಾಮಿಟಿಂಗ್ ಫೀಲ್ ಆಗ್ತಿದೆ. ಸೊ ಏನೋ ವೀಕ್ನೆಸ್ ಆಗ್ತಿದೆ ತುಂಬ. ಸೊ ಅದಕ್ಕೆ ಹಾಸ್ಪಿಟಲ್ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಡ್ರಾಮಾ ಹೋಗೋಣ ಅಂತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನನಗೆ. ಶೋ ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಕಷಾಯ ಮಲ್ತ್ಕೊರಿಯರು ಚಪ್ಪಲಿ ಝೂಮ್ ಮಾಡಿ ನೋಡಿ. ಅವತ್ತು ಅವ್ರ ಅಕ್ಕಂಗೆ ಶಾಪಿಂಗ್ ಮಾಡಿದ್ದು, ನಮ್ದು ನೀರು ಪಾಡಿ ಇವತ್ತು ಆಲ್ರೆಡಿ ಹಾಕೊಂಬಂದ್ಬಿಟ್ಟಿದ್ದಾಳೆ ಅವ್ರ ಅಕ್ಕ. ನಮ್ಮ ಟೀಮ್ ಅವರು ಬ್ಯಾಂಗ್ಳೂರಿಂದ ಏನೋ ತಿಂಡಿ ತರಕ್ಕೆ ಹೇಳಿದ್ದಾರೆ. ನಂಗೆ ಬ್ಯಾಂಗ್ಳೂರಿಂದ ಏನೂ ತಗೊಬಂದಿಲ್ಲ, ಅದಕ್ಕೆ ಊರಲ್ಲೇ ಹುಡುಕಿದ್ದೀವಿ. ಅಷ್ಟು ತಗೊಂಡು ಬಂದಿದ್ದಾಳೆ. ಅದು ಹೊರಡೋದು ಮತ್ತೆ ಹಾಂ ನನ್ನ ಫ್ರೆಂಡು ಮತ್ತೆ ಮಾತಾಡುವ, ನಾನು ಡ್ರೈವಿಂಗಲ್ಲಿ ಇದು ನಮ್ಮದು ಎಂತ ಹೇಳ್ತೀವಿ, ನಮ್ಮ ಅಕ್ಕ. ಅಯ್ಯೋ ಕಾಣಿಸ್ತಿಲ್ಲ, ಇನ್ನೊಬ್ರ ಅಕ್ಕ ರಾಕ್. ಸೊ ಗೈಸ್ ಇವಾಗ ಹೊರಟ್ವಿ ಇಲ್ಲಿಂದ ಡೈರೆಕ್ಟು ನಮ್ಮದು ಸ್ಟೇಜ್ಗೆ. ಬನ್ನಿ ಅಲ್ಲಿ ಸಿಗ್ತೀನಿ. ಮೈಕ್ ತಗೋಬರ್ಬೇಕು ಇವಾಗ ಅನಿಸ್ತಿದೆ. ಯಾರು ವಿಡಿಯೋ ಇವ್ರು ನಮ್ಮ ಸೀನಿಯರು, ಅಭೇದ್ಯಮಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಸುಚಿತ್ರಾ ಪೂಜಾರಿ ಯಾವ್ದ್ರಲ್ಲಿ? ಮಾಡಲ್ ಆಲ್ಸೋ. ಇವ್ರು ನಮ್ಮ ಚಿತ್ರನಟಿ ಲೀಲಾವತಿ ಬಸಲಾಯಿ, ನಮ್ಮದು ಡ್ರಾಮದ್ದು ಸೀನಿಯರ್ ಇವರು. ಆಫ್ ಮಾಡಲಾ? ನನ್ನ ಫ್ರೆಂಡ್ ಮೇಘನ ಸಂದೀಪ್ ಸರ್ ಅಂತ ಸೀನಿಯರ್ ಕಾಮಿಡಿ ಇವರು ಅನಿಲ್ ಸರ್ ಅಂತ ಮಜಾ ಬಾಡ್ತಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇವನ್ ನೋಡಿರ್ಬೋದು ನೀವು. ಆ್ಯಂಡ್ ಇವರು ಅಮಿತ್ ಸರ್ ಅಂತ ನಿರ್ವಾಹಕರು. ಈನು ಸೆಕೆ ರಶ ದೇವರ ಮೂಜಿ ಸಲ ಮೀಂಡಲ್ಲ ಹೆಂಗೆ ಸೆಕೆ ಕುಲ್ಲರ ಒಂದಿದ್ವಿ. ಅಲ್ಲ ಇದ್ಯಾರು? ಟೆನ್ನಿಸ್ ಕೃಷ್ಣನ ಡಾಕ್ಟರ್ ಕೆರ್ಪೆ ಹೆಂಗೆ ಅವತ್ತ ನನ್ನೊಂದು ಸ್ಟೋರಿ ತುಣಕ ಅವು ಈತೆ 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 ಇನ್ಸ್ಟಾ ID ಮೆನ್ಷನ್ ಮಾಡ್ತಾನೆ. ಈತೆ ಅವು ಖಾಲಿ ಕುಜಲಿಜಿನ ಕಣ್ಣು ಮಾತ್ರ ತೋಜರು ಬೇತ ತೋಜರಿಜ್ಜಿ ಹೆಂಗಾಯ್ತು ಏನೋ ತೋಡು ಗೊತ್ತಾಗ್ಬೋದು ಒಂದು ಕುಜಲಿಜಿನ ಕಣ್ಣು ಆತೆ. ನಾನು ಬರ್ತಾನೆ. ಒಂದು ಡ್ರಾಮಾ ಹತ್ರ ಬ್ಯಾಕ್ ಸ್ಟೇಜ್ ಹಿಂಗಿರುತ್ತೆ, ಲೈಕ್ ವುಮೆನ್ಸ್ ಇದ್ದು ಹಿಂಗಿರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಸಮ್ಮಲ್ಲಿ ಬೇರೆ ಬೇರೆ ರೂಮ್ಸ್ ಅಂತ ಇರುತ್ತೆ. ಇಲ್ಲ ಅಂದರೆ ಈ ಥರ ಇಲ್ಲಿ ಮೆನ್ಸ್ ಇದು ಮಾಡಿದ್ರೆ ಆ ಕಡೆ ಗರ್ಲ್ಸ್ ಇರ್ತಾರೆ. ಬನ್ನಿ ಟೆಂಪಲ್ ಹೋಗ್ಬೇಕು. ಇಲ್ಲಿ ದೇವಸ್ಥಾನ ಇದೆ. ಸೊ ಒಂದು ಟೆಂಪಲ್ ಹೋಗ್ಬರೋಣ ಬನ್ನಿ. ಸೊ ಇದ್ರಲ್ಲಿ ವಾಯ್ಸ್ ಕೇಳಿಸುತ್ತಲ್ಲ ಗೊತ್ತಿಲ್ಲ ಮಾತ್ರ ಕ್ಲಿಯರಾಗಿ. ಇದು ನಮ್ಮ ಸೆಟ್ಟು ನೋಡ್ಬೋದು. ಈ ಥರ ಸೆಟ್ ಮಾಡಿರ್ತೀವಿ. ಕಟ್ಟನ್ ಹಾಕಿದೆ. ಬನ್ನಿ
ಅಂದು ಒಂದು ಲೈವ್ ಆಯ್ತು ಒಂದು ಯೂಟ್ಯೂಬ್ ನಾಚಿಗೆ ಸತ್ಯ ಪ್ರಾಮಿಸ್ ಒಂದು ಯೂಟ್ಯೂಬ್ಗೂ ಬುಡ್ಚು ಬುಡ್ಚು ದೇವಸ್ಥಾನ ಹೋಗ್ಬೋದು 13,000 ಗಿಂಬಲ್ ಇದು ಫೇಸ್ ವಾಶ್ ಪಲೇಕ್ ವ್ಲಾಗರ್ನ ವ್ಲಾಗ್ ಶೂಟ್ ಮಾಡ್ತಾವ್ರು ನೋಡಿ ಗೈಸ್ 13,000 ಗಿಂಬಲ್ ಇದು ಮಾಡಿದ್ನ ಕತ್ಲು ಏನು ಕಾಣಿಸ್ತದೆ ಆ ಕಡೆ ಬಾ ಆ ಕಡೆ ಬನ್ನಿ ರಾಜೇಶ್ ಕಾಮಿಡಿ ಗ್ಯಾಂಗ್ಸ್ ವಿನ್ನರ್ ನಮ್ದು ರಾಜೇಶ್ ಗಾನಶಾಲೆ ಇವರು ಅದಕ್ಕಿಂತಲೇ ಬಂದಲ್ಲ ನೋಡಿ ತಿಂಡಿ ಬಂದಿದೆ ನೋಡಿ ಇದು ಇದು ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಕಾಸ್ ಹೋಟ್ಲ್ ಹತ್ರ ಸಿಗ್ತದೆ ಗೊತ್ತಾಯ್ತು ಇದು ಇದು ಅಶೋಕ ಭವನ ಅಂತ ಅಶೋಕ ಭವನ ಅದೇ ಹಲಸು ಮೇಲೆ ಏನು ಮಾಡ್ತಿದ್ದಾರೆ ಅವರು ಹೌದು ಇದು ಇವತ್ತು ಕಾರ್ಕಳದಲ್ಲಿ ಹಲಸಿನ ಹಬ್ಬ ನಡೀತಾ ಉಂಟು ಅಲ್ಲಿದ್ದು ಇದು 180 ಅಂತ ಹಾಕಿದ್ದಾರೆ ರಂದಿ ಇದಕ್ಕೆ ಚೊರೆ ಮಾಡಿ 100ಕ್ಕೆ ತಗೊಂಡಿದ್ದಾರೆ ಇರ್ಲಿ ಪರವಾಗಿಲ್ಲ ಇದು ಇದು ಜೋಕ್ಲೆಟ್ ಇದೆ ಅಂತಲ್ಲ ಇದು ಜೋಕ್ಲೆಟ್ ಮಕ್ಕಳು ತಿನ್ನುವಂಥದ್ದು ಮಕ್ಕಳಿಗೆ ತಂದದ್ದು ಇದು ನಮಗೆಲ್ಲ ಇದೆಲ್ಲ ಬೇಡ ಬೇರೆ ತುಂಬಾ ಒಳ್ಳೇದು ಒಳ್ಳೇದು ನೋಡಿ ಇದು ನೋಡುವಾಗ ಲಾಸ್ಟ್ ಇಯರ್ ಬರ್ತಾನು ಸೋನ್ ಪಾಪಡಿ ತಂದಿದ್ರು ಇವಾಗ ತಂದಿದ್ದಾಳೆ ನಮಗೆ ನಿಪ್ಪಟ್ಟು ಅದು ನಿಪ್ಪಟ್ಟು ತಂದಿದ್ರು ಅದು ನಿಪ್ಪಟ್ಟು ಹಾಕಿದೆ ಅದು ಮಾಲ್ಪುರಿ ಎಲ್ಲ ಸಿಗ್ತದೆ ಇದ್ರದ್ದು ಎಫೆಕ್ಟ್ ನಾಳೆ ಭಾನುವಾರ ಇವತ್ತು ಶನಿವಾರ ಸೋಮವಾರ ಇದು ನಮ್ಮ ಡ್ರಾಮಾ ಮುಗಿದ ನಂತರ ಇಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ಪೆಟ್ಟಿಗೆಲ್ಲ ಆಗ್ಬೋದು ಮತ್ತೆ ಅಲ್ಲೇ ಇದೆ ಮಾಡ್ಕೋಬೇಡಿ ಅಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿ
ಸೋಂಪಾಪುಡಿ ಬಿಟ್ರಲ್ಲ. ಇದು ಸ್ವಲ್ಪ ಬಿಡಿ ಅದು ಅಲ್ಲ, ಅದು ಬೇಡ. ದೂದ್ ಬೇಡ ಇದು ಹೆಚ್ಚಿನ ನನ್ನ ಪರವಾಗಿ ಅವ್ರು ತಂದಿದ್ದು. ಮರಾಠೆ ನನ್ನ ಪರವಾಗಿ ಇದು ಮರಾಠೆ ಬೇಡ, ಇದು ಮಿಲ್ಕ್ ಪ್ರಾಡಕ್ಟ್, ಇದು ಮಾಳ ಸೈಡ್ ಇದು. ಅಲ್ಲ, ಅದು ನನ್ನ ಪರವಾಗಿ ಅವರು ತಂದಿದ್ದು. ಲೊಟ್ಟೆ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ. ಹೌದು, ಧನ್ಯವಾದಗಳು. ಧನ್ಯವಾದಗಳು. ಹೀಗೆ ಕೊಡ್ತಾ ಇರ್ಲಿ ಯಾವತ್ತು. ಹೇಳಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇದು ಅವರಿಗೆ ಸಹ ಯಾರಾದ್ರೂ ಕೊಟ್ಟಿರ್ಬೋದು. ನೋಡಿ. ಆಗಿದೆ. ನಮ್ಮ ಮನೆ ಹತ್ರ ಅಂಗಡಿ ಇದೆಯಲ್ಲ, ಮಾರುತಿ ಅಂಗಡಿ ವಾಪಸ್ ಕೊಟ್ಬಿಟ್ಟು ಅಲ್ಲಿ ಕೊಟ್ರೆ ಸಾಧಾರಣ 200-250 ರೂಪಾಯಿ. 250 ಜಾಸ್ತಿ ಉಂಟು ಏನ? ಅದಕ್ಕೆ- ಅಷ್ಟು ಚೀಪ್ ಮಾಡಬೇಡ. ಇದಕ್ಕೆ ನಮ್ಮ ಸ್ವಲ್ಪ ಹುಡುಗಿ ಜಾಸ್ತಿ. ನಮ್ಮ ಹುಡುಗಿ ಮನಸ್ಸು ಒಳ್ಳೇದು ತುಂಬಾ. ಅಳ್ಬೇಡ ಬಿಡು ಬ್ರೋ, ಇಷ್ಟಕ್ಕೆಲ್ಲ ಅಳ್ತಿದ್ಯಲ್ಲ, ಬಿಡು ಪರವಾಗಿಲ್ಲ. ಅವ್ರು ಹೇಳಿದ್ರು ಆನಂದ ಬಾಷ್ಪ. ಆನಂದ ಬಾಷ್ಪ. ನಾನೇ ಗಣ್ಯಳು ಇಂಥವನ್ನೆಲ್ಲ ಪಡ್ಕೊಂಡಿದ್ದು ಯಾವುದಕ್ಕೂ ಯೋಗ ಸ್ವಲ್ಪ ಇದು ರುಚಿ ನೋಡ್ಲಿ. ನಾವು ಎಂತ ಮಾರ ನೀನು. ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದು ಜೋಕಲಾಗಿ ತಿನ್ನದೆ ಬರ್ಡೇ ಬಾಯ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಪಾರ್ಟಿ ನಾನು ಕೊಡ್ಬೇಕಿತ್ತು, ಪಾರ್ಟಿ ಕೊಡು. ಆದ್ರೂ ನನ್ನ ತಂಗಿ ಅಷ್ಟು ಪ್ರೀತಿಯಿಂದ ಬಹುಶಃ- ನನ್ನ ಪರವಾಗಿ ಕೊಡ್ತಾ ಇದ್ದಾರೆ. ಬಹುಶಃ ಇದು ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದಂತ ಮೆಸೇಜ್ ನೋಡಿ ತಂದಿರ್ತಕ್ಕಂಥ ಐಟಮ್ ಎಲ್ಲ ತಿಂಡಿ ಇರ್ಬೋದು. ಯಾಕಂದ್ರೆ ಅಂಗಡಿಯಿಂದ ಇದು 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 ಒಂದು ತರಬಹುದಿತ್ತು, ಆದ್ರೆ ಅದು ಮೆಸೇಜ್ ನೋಡುವಾಗ ಸ್ವಲ್ಪ ಭಾರವಾದ ಮನಸ್ಸಿನಿಂದ ತಂದಿರ್ತಕ್ಕಂಥ ಈ ಒಂದು ಐಟಮ್. ಆಯ್ತು, ಧನ್ಯವಾದಗಳು. ಇದು ಒಂದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು 5-6 ತಿಂಗಳ ನಂತರ ಸಿಕ್ಕಿರ್ತಕ್ಕಂಥ ನಮಗೆ ಒಂದು ಪ್ರಾಡಕ್ಟ್. ಯಾರು ಕೊಡ್ತಾರೆ ಹೌದು, ಯಾರು ಕೊಡ್ತಾರೆ ನೋಡಿ, ನೀವು- ಅಲ್ಲ, ಅದು ಹೋಗೋದಕ್ಕಿಂತ ಮೊದಲು ತಿನ್ನೋದು ಒಳ್ಳೇದು. ಯಾಕಂದ್ರೆ ಮಗಳಿದ್ದಾಳೆ ಮನೆಯಲ್ಲಿ, ಅವ್ರ ಮಗಳಿದ್ದಾಳೆ, ಎಲ್ಲ ಕೊಂಡೋಗ್ಬೋದು ಅವ್ರು. ನಾಳೆ ಮಗಳಿದ್ರೆ ಶೋ ಮಾಡ್ಲಿಕ್ಕೆ. ಮತ್ತೆ ತಿನ್ನುವ ಇವರು ಬೆಂಗಳೂರಿನ ತುಳು ಬರಲ್ಲ ಕನ್ನಡ. ನೀವು ಎಷ್ಟು ಅದು ಇಟ್ಕೊಂಡದಕ್ಕೆ ಎಷ್ಟು ಹೇಳಿದ್ಯಾ ಬ್ರೋ? ಹೌದು, ಏನು ಹೇಳೇ ಇಲ್ಲ ನನಗೆ. ಸೀಕ್ರೆಟ್ ಅದೆಲ್ಲ ಹೇಳ್ಬಾರ್ದು. ಆಮೇಲೆ ನಿಮಗೆ ಬರೋ ಸ್ಯಾಲ್ರಿ ಗೊತ್ತಾಗ್ಬಿಡುತ್ತಲ್ಲ. ಓಕೆ ಓಕೆ, ಅಲ್ಲಿ ರೂಮಲ್ಲಿ ಹೋಗಿ ಮಾತಾಡ್ತೀವಿ. ಮಾತಾಡಿ ಫುಲ್ ಶೆಕೆ ಆಗ್ತಿದೆ.